ಕಳೆದ ವರ್ಷ ಮೇ 15ರಂದು ಮಹಾರಾಷ್ಟ್ರದ ಯಾವತ್ಮಲ್ ಜಿಲ್ಲೆಯ ಲೋಹರಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅರ್ಧ ಸುಟ್ಟ ಮೃತದೇಹವೊಂದು ಇದೆ ಅಂತ ಪೊಲೀಸರಿಗೆ ಮಾಹಿತಿ ಬಂದಿತ್ತು. ತಕ್ಷಣವೇ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ರು. ಮೃತದೇಹ ಪೂರ್ತಿ ಸುಟ್ಟು ಹೋಗಿತ್ತು. ಆದರೆ ಶರ್ಟ್ನ ಕಾಲರ್ ಮಾತ್ರ ಸ್ವಲ್ಪ ಉಳಿದಿತ್ತು. ಇದೊಂದು ಬಿಟ್ರೆ ಪೊಲೀಸರಿಗೆ ಈ ಕೇಸಲ್ಲಿ ಸಣ್ಣದೊಂದು ಕ್ಲೂ ಕೂಡ ಇರಲಿಲ್ಲ. ಆಗ ಲೋಹರಾ ಪೊಲೀಸರು ಕೇಸ್ನ ವಿಚಾರಣೆ ಮಾಡೋಕೆ ಶುರು ಮಾಡಿದ್ರು. ಮೊದಲಿಗೆ ಹತ್ತಿರದ ಸ್ಟೇಷನ್ಗಳಲ್ಲಿ ಮಿಸ್ಸಿಂಗ್ ಕೇಸ್ಗಳೇನಾದ್ರೂ ದಾಖಲಾಗಿದೆಯಾ ಅಂತ ಹುಡುಕಾಡಿದ್ರು. ಆದ್ರೆ ಸುತ್ತಮುತ್ತಲಿನ ಠಾಣೆಗಳಲ್ಲಿ ಎಲ್ಲೂ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿಲ್ಲ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಮೃತ ವ್ಯಕ್ತಿ ಧರಿಸಿದ ಶರ್ಟ್ ಕಲರ್ ಆಧಾರದ ಮೇಲೆ ಪೊಲೀಸರು ಹತ್ತಿರದ ಬಾರ್, ರೆಸ್ಟೋರೆಂಟ್, ಹೋಟೆಲ್ಗಳಲ್ಲಿ ಹುಡುಕಾಡೋಕೆ ಶುರು ಮಾಡಿದ್ರು. ಆಗ ಅದೇ ಕಲರ್ ಶರ್ಟ್ ಧರಿಸಿದ್ದ ವ್ಯಕ್ತಿಯೊಬ್ಬ ಪೊಲೀಸರಿಗೆ ಕಾಣಿಸಿದ್ದ. ಅವನ ಜೊತೆ ಇನ್ನೊಬ್ಬ ವ್ಯಕ್ತಿ ಕೂಡ ಇದ್ದ. ಆ ವ್ಯಕ್ತಿ ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಿದ್ರು. ಬಾರಲ್ಲಿ ಇಬ್ರು ಕುಡಿತಾ ಕೂತಿರೋದನ್ನ ಪೊಲೀಸರು ಗಮನಿಸಿದ್ರು. ಸಿಸಿಟಿವಿ ಫುಟೇಜ್ ಆಧಾರದಿಂದ ಪೊಲೀಸರು ಕೊಲೆಯಾಗಿದ್ದ ವ್ಯಕ್ತಿಯ ಜೊತೆಗಿದ್ದವನನ್ನ ಕಂಡು ಹಿಡಿದಿದ್ರು. ಕೊನೆಗೆ ಅವನೇ ಕೊಲೆ ಮಾಡಿರ್ತಾನೆ ಅಂತ ಪೊಲೀಸರು ಭಾವಿಸಿದ್ರು. ಹೀಗಾಗಿ ಅವನ ಜೊತೆಗೆ ಅವನ ಫೋನ್ನ ಸಹ ಪೊಲೀಸರು ವಶಪಡಿಸಿಕೊಂಡಿದ್ರು. ಕೊಲೆಯಾದ ವ್ಯಕ್ತಿಯ ಜೊತೆ ಆತ ಓಡಾಡಿರೋದು ಫೋಟೋಗಳ ಮೂಲಕ ಗೊತ್ತಾಗಿತ್ತು. ಕೊಲೆಯಾದ ವ್ಯಕ್ತಿಯ ಜೊತೆ ಆತ ಸೆಲ್ಫಿಗಳನ್ನ ತಗೊಂಡಿದ್ದ. ಆಗ ಇವನು ಯಾರು ಅಂತ ಪೊಲೀಸರು ಕೇಳಿದ್ದಕ್ಕೆ ಇವನು ನನ್ನ ಸ್ನೇಹಿತ, ಇವನ ಹೆಸರು ಅರವಿಂದ್ ಶಂತಾನು ದೇಶ್ಮುಖ್ ಅಂತ ಹೇಳಿದ್ದ. ಆಗ ಪೊಲೀಸರು ನಿನ್ನ ಸ್ನೇಹಿತನನ್ನ ಯಾಕೆ ಕೊಲೆ ಮಾಡಿದೆ ಅಂತ ಕೇಳ್ತಿದ್ದಂತೆ ಅವನು ಶಾಕ್ ಆಗಿ ಹೋಗಿದ್ದ. ನನ್ನ ಸ್ನೇಹಿತ ಸತ್ತು ಹೋದ್ನ ಅಂತ ಶಾಕಲ್ಲೇ ಪೊಲೀಸರನ್ನೇ ಮರುಪ್ರಶ್ನೆ ಮಾಡಿದ್ದ. ಅಲ್ಲದೆ ಅವನು ಯಾವಾಗ ಸತ್ತು ಹೋದ ಅಂತಾನು ಕೇಳಿದ್ದ. ನಾನು ಅವನಿಗೆ ಫೋನ್ ಮಾಡ್ತಾನೆ ಇದ್ದೀನಿ, ಫೋನ್ ರಿಂಗ್ ಆಗ್ತಿದ್ರು ರಿಸೀವ್ ಮಾಡ್ತಿಲ್ಲ ಅಂತ ಗಾಬರಿಯಿಂದಲೇ ಅವನು ಪೊಲೀಸರನ್ನೇ ಕೇಳಿದ್ದ. ಆದ್ರೂ ಕೂಡ ಪೊಲೀಸರು ಅವನ ಮಾತನ್ನ ನಂಬದೇ ಹೋಗಿದ್ರು. ಕಳೆದ 2 ದಿನಗಳಿಂದ ನೀವು ಎಲ್ಲಿದ್ರಿ ಅಂತ ವಿಚಾರಿಸೋಕೆ ಶುರು ಮಾಡಿದ್ರು. ಆಗ ಅವನಾಡಿದ ಮಾತಿನಿಂದ ಶಂತಾನು ದೇಶ್ಮುಖ್ನ ಕೊಲೆ ಮಾಡಿರೋದು ಅವನಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗಿತ್ತು. ಅವನು ಕೊಟ್ಟ ಡೀಟೇಲ್ಸ್ ಆಧಾರದಿಂದ ಪೊಲೀಸರು ಸೀದಾ ಶಂತಾನು ದೇಶ್ಮುಖ್ ಮನೆಗೆ ಬಂದಿದ್ರು. ಇವನ ಪತ್ನಿ ನಿಧಿ ದೇಶ್ಮುಖ್ನ ಪ್ರಶ್ನಿಸಿದ್ದಕ್ಕೆ ಇವಳು ಪೊಲೀಸರಿಗೆ ಸರಿಯಾಗಿ ಉತ್ತರ ಕೊಡದೆ ಹೋಗಿದ್ಲು. ಇವಳ ಗಾಬರಿಯನ್ನ ನೋಡಿದ ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡು ಹೋಗಿ ತಮ್ಮದೇ ಸ್ಟೈಲಲ್ಲಿ ವಿಚಾರಿಸೋಕೆ ಶುರು ಮಾಡಿದ್ರು. ಆಗ್ಲೇ ಈ ಎಳೆ ಪ್ರಾಯದ ಸ್ಕೂಲ್ ಪ್ರಿನ್ಸಿಪಲ್ ತನ್ನ ಗಂಡನನ್ನ ನಾನೇ ಕೊಲೆ ಮಾಡಿದ್ದಾಗಿ ಪೊಲೀಸರ ಮುಂದೆ ತನ್ನ ತಪ್ಪನ್ನ ಒಪ್ಕೊಂಡಿದ್ಲು. ಅಷ್ಟಕ್ಕೂ ನಿನ್ನ ಗಂಡನನ್ನ ಯಾಕೆ ಸಾಯಿಸಿದೆ ಅಂತ ಕೇಳಿದ್ದಕ್ಕೆ ನಿಧಿ ತನ್ನ ನೋವಿನ ಕಥೆಯನ್ನ ಹೇಳೋಕೆ ಶುರು ಮಾಡಿದ್ಲು. ಲೋಹರಾ ಕ್ರೈಮ್ ಬ್ರಾಂಚ್ ಎಸಿಪಿ ಈ ಕೇಸ್ನ ವಿವರಣೆಯನ್ನ ಕೊಟ್ಟಿದ್ರು. ನಿಧಿ ಗಂಡನನ್ನ ಹೇಗೆ ಸಾಯಿಸಿದ್ಲು ಅಂತ ಅವರು ಮೀಡಿಯಾಗಳ ಮುಂದೆ ವಿವರಿಸೋಕೆ ಶುರು ಮಾಡಿದ್ರು. 32 ವರ್ಷದ ಶಂತಾನು ಮಾಸ್ಟರ್ಸ್ ಓದಿದ್ದ, ತುಂಬಾ ಬುದ್ಧಿವಂತ ಕೂಡ ಆಗಿದ್ದ. ಇವನು ಯಾವತ್ಮಲ್ ನಗರದ ಸನ್ರೈಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದ. 23 ವರ್ಷದ ನಿಧಿ ಅದೇ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಿದ್ಲು. ಅಲ್ಲೇ ಇಬ್ರು ಲವ್ ಮಾಡಿ ಒಬ್ರಿಗೊಬ್ರು ಇಷ್ಟಪಟ್ಟು ಮದುವೆಯಾಗಿದ್ರು. ಕಳೆದೊಂದು ವರ್ಷದ ಹಿಂದಷ್ಟೇ ಇವರಿಬ್ರು ಮದುವೆಯಾಗಿದ್ರು. ಆದರೆ ಶಂತಾನು ಇಲ್ಲೇ ನಿಧಿಯನ್ನ ಯಾಮರಿಸಿ ಮದುವೆಯಾಗಿದ್ದ. ತಾನೊಬ್ಬ ಹಗಲುಗುಡುಕನಾಗಿದ್ದ. ಇವಳ ಜೊತೆ ಮೊದಲು ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಓಡಾಡ್ಕೊಂಡು ಇದ್ದಿದ್ರಿಂದ ನಿಧಿ ಇವನನ್ನ ನೋಡಿ ಇಷ್ಟಪಟ್ಟಿದ್ಲು. ಇವರ ಪ್ರೇಮ ವಿವಾಹವನ್ನ ಶಂತಾನು ತಂದೆ ತಾಯಿ ಕೂಡ ಒಪ್ಕೊಂಡಿದ್ರು. ಆದ್ರೆ ಇವನು ಕುಡಿತಕ್ಕೆ ದಾಸನಾಗಿ ಹೋಗಿದ್ದ. ದಿನ ಕುಡ್ಕೊಂಡು ಬಂದು ಹೆಂಡತಿಗೆ ಟಾರ್ಚರ್ ಕೊಡ್ತಿದ್ದ. ಜೊತೆಗೆ ಡ್ರಗ್ಸ್ ನ ತಗೊಂಡು ಯಾವಾಗ್ಲೂ ಮತ್ತಲ್ಲೇ ತೇಲ್ತಿದ್ದ. ಇದರಿಂದ ಇವನ ತಂದೆ ತಾಯಿ ಇವನನ್ನ ಮನೆಯಿಂದ ಹೊರಗೆ ಹಾಕಿದ್ರು. ಬೇರೆ ದಾರಿ ಇಲ್ಲದೆ ನಿಧಿ ಗಂಡನ ಜೊತೆ ಇನ್ನೊಂದು ಮನೆ ಮಾಡ್ಕೊಂಡು ಸಂಸಾರವನ್ನ ಶುರು ಮಾಡಿದ್ಲು. ಬೇರೆಯಾದ್ಮೇಲೆ ಹೆಂಡತಿ ಭಯ ಹಿಡಿಸಿದ್ರಿಂದ ಶಂತಾನು ಸ್ಕೂಲ್ಗೆ ಕುಡಿಯದೇ ಬರ್ತಿದ್ದ. ಆದ್ರೆ ಸ್ಕೂಲ್ ಮುಗಿಯುತ್ತಿದ್ದಂತೆ ಬಾರ್ಗೆ ದಾಸನಾಗಿ ಬಿಡ್ತಿದ್ದ. ಸಂಜೆ ಶುರು ಮಾಡ್ಕೊಂಡ್ರೆ ರಾತ್ರಿವರೆಗೂ ಕುಡಿದು ಕೂತಿರ್ತಿದ್ದ. ಅರ್ಧ ರಾತ್ರಿಯಲ್ಲಿ ಮನೆಗೆ ಬರ್ತಿದ್ದವನು ಹೆಂಡತಿಯನ್ನ ಹಿಡ್ಕೊಂಡು ಹೊಡೆಯೋಕೆ ಶುರು ಮಾಡ್ತಿದ್ದ. ಕುಡಿಯೋಕೆ ಹೆಂಡತಿ ದುಡ್ಡು ಕೊಟ್ಟಿಲ್ಲ ಅಂತ ಜಗಳ ತೆಗೀತಿದ್ದ. ಅಲ್ಲದೆ ಇವರಿಬ್ರು ಜೊತೆಯಾಗಿ ನಡೆಸಿದ ಶೃಂಗಾರದ ವಿಡಿಯೋಗಳನ್ನ ಇವನು ಸೀಕ್ರೆಟ್ ಆಗಿ ರೆಕಾರ್ಡ್ ಮಾಡ್ಕೊಂಡಿದ್ನಂತೆ. ಒಂದು ವೇಳೆ ಕುಡಿಯೋಕೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಾಗಿ ಶಂತಾನು ಹೆಂಡತಿಯನ್ನೇ ಬ್ಲಾಕ್ ಮೇಲ್ ಮಾಡ್ತಿದ್ನಂತೆ. ಅಲ್ಲದೆ ಸ್ಕೂಲಲ್ಲಿ ಇರೋ ಎಲ್ರಿಗೂ ಈ ವಿಡಿಯೋನ ಕಳಿಸ್ತೀನಿ ಅಂತ ಬೇರೆ ಟಾರ್ಚರ್ ಕೊಡ್ತಿದ್ನಂತೆ. ಕೊನೆಗೆ ಇವನ ಕಾಟ ಜಾಸ್ತಿಯಾಗಿ ನಿಧಿ ತನ್ನ ಗಂಡನನ್ನೇ ಕೊಲೆ ಮಾಡೋದಕ್ಕೆ ಮುಂದಾಗಿದ್ಲು. ಇವನನ್ನ ಕೊಲೆ ಮಾಡಿದ್ರೆ ಮಾತ್ರ ನನ್ನ ಜೀವನಕ್ಕೆ ಶಾಂತಿ ಸಿಗುತ್ತೆ ಅಂತ ನಿಧಿ ಗಂಡನ ಕೊಲೆಗೆ ಮುಂದಾಗಿದ್ಲು.
ನಿಧಿ ಮನೆಗೆ 3 ಹುಡುಗರು ದಿನ ಟ್ಯೂಷನ್ಗೆ ಬರ್ತಿದ್ರು. ಅವರಿಗೆ ನಿಧಿ ಗಣಿತವನ್ನ ಬೋಧಿಸ್ತಿದ್ಲು. ಕಳೆದ ಮೇ 13ರಂದು ಮನೆಯಲ್ಲೇ ಗಂಡನನ್ನ ಕೊಲೆ ಮಾಡಬೇಕು ಅಂತ ನಿಧಿ ಪ್ಲಾನ್ ಹಾಕೊಂಡಿದ್ಲು. ಆಗ ಸ್ಕೂಲ್ಗೆ ಲೀವ್ ಕೊಟ್ಟಿದ್ದರಿಂದ ಮತ್ತೆ ಸ್ಕೂಲ್ ರೀಓಪನ್ ಆಗುವಷ್ಟರಲ್ಲಿ ಗಂಡನಿಂದ ಮುಕ್ತಿ ಹೊಂದಬೇಕು ಅಂತ ನಿಧಿ ಗಂಡನ ಕೊಲೆಗೆ ನಿರ್ಧರಿಸಿದ್ಲು. ಆದ್ರೆ ಹೇಗೆ ಸಾಯಿಸೋದು ಅಂತ ಗೊತ್ತಾಗದೆ ನಿಧಿ ರಿಸರ್ಚ್ ಮಾಡೋಕೆ ಶುರು ಮಾಡಿದ್ಲು. ವಿಷ ಹಾಕಿ ಸಾಯಿಸಿದ್ರೆ ತಾನು ಸಿಕ್ಕಿ ಬೀಳ್ತೀನಿ ಅಂತ ನಿಧಿ ಭಯ ಪಟ್ಟಿದ್ಲು. ಆಗ ಯಾವ ಹೂವಲ್ಲಿ ವಿಷ ಇರುತ್ತೆ, ಎಷ್ಟು ಪ್ರಮಾಣದಲ್ಲಿ ವಿಷ ಇರುತ್ತೆ ಅಂತ ರಿಸರ್ಚ್ ಮಾಡಿದವಳು ಆ ಹೂಗಳನ್ನ ಕಲೆಕ್ಟ್ ಮಾಡಿದ್ಲು. ಅಂದು ಆ ಹೂಗಳಿಂದ ನಿಧಿ ಒಂದು ಜ್ಯೂಸ್ ನ ರೆಡಿ ಮಾಡಿದ್ಲು. ವಿಷದ ಕಹಿ ಗೊತ್ತಾಗಬಾರ್ದು ಅಂತ ಆ ಜ್ಯೂಸ್ಗೆ ಬಾಳೆಹಣ್ಣನ್ನು ಮಿಕ್ಸ್ ಮಾಡಿದ್ಲು. ಇತ್ತ ಶಾಂತಾನು ಆ ಜ್ಯೂಸ್ ಕುಡಿಯುತ್ತಿದ್ದಂತೆ ವಾಂತಿ ಮಾಡ್ಕೊಂಡಿದ್ದ. ತಕ್ಷಣವೇ ಹಾರ್ಟ್ ಅಟ್ಯಾಕ್ ನಿಂದ ಕೆಳಗೆ ಉರುಳಿದವನು ಸಾವಿನ ಮನೆಯನ್ನ ಸೇರಿದ್ದ. ಆಗ ನಿಧಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ಲು. ಅಷ್ಟರಲ್ಲಿ ಟ್ಯೂಷನ್ಗೆ ಮಕ್ಕಳು ಸಹ ಬಂದಿದ್ವು. ಆಗ ಆ ಮಕ್ಕಳಿಗೆ ವಿಷಯ ಹೇಳಿ ನನಗೆ ಸಹಾಯ ಮಾಡಿದ್ರೆ ಫೋನ್ ಕೊಡಿಸೋದಾಗಿ ಆಸೆ ತೋರಿಸಿದ್ಲು. ನನ್ನ ಗಂಡ ಸತ್ತು ಹೋಗಿದ್ದಾನೆ, ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ, ಹೀಗಾಗಿ ಮೃತದೇಹವನ್ನು ಎಸೆಯೋಕೆ ಸಹಾಯ ಮಾಡುವಂತೆ ನಿಧಿ ಆ ಹುಡುಗರ ಹತ್ರ ಕೇಳ್ಕೊಂಡಿದ್ಲು. ಇದಕ್ಕೆ ಆ ಅಪ್ರಾಪ್ತ ಬಾಲಕರು ಕೂಡ ಸರಿ ಅಂತ ಕೈ ಜೋಡಿಸಿದ್ರು. ಕೊಲೆ ನಡೆದಿದೆ ಅನ್ನೋ ವಿಚಾರವು ಆ ಬಾಲಕರಿಗೆ ಗೊತ್ತಿರಲಿಲ್ಲ. ಕೇವಲ 9ನೇ ಕ್ಲಾಸ್ ಓದ್ತಿದ್ದ ಆ ಬಾಲಕರು ನಿಧಿ ಮಾತನ್ನ ನಂಬಿ ಇವಳಿಗೆ ಸಹಾಯ ಮಾಡಿದ್ರು. ಮೇ 13ರಂದು ಶಾಂತಾನು ಮೃತದೇಹವನ್ನ ಒಂದು ಬೆಡ್ಶೀಟ್ ನಲ್ಲಿ ಸುತ್ತಕೊಂಡವರು ಅದನ್ನ ಕಾರಲ್ಲಿ ಹಾಕೊಂಡು ಬಂದು ಲೊಹರಾ ಅರಣ್ಯ ಪ್ರದೇಶದಲ್ಲಿ ಮೃತದೇಹವನ್ನ ತಂದು ಎಸೆದಿದ್ರು. ಮೃತದೇಹ ಯಾರ ಕಣ್ಣಿಗೂ ಕಾಣಿಸಬಾರದು ಅಂತ ಅದರ ಮೇಲೆ ಎಲೆಗಳನ್ನ ಮುಚ್ಚಿದ್ರು. ಇನ್ನು ಮಾರನೇ ದಿನವೂ ಸಹ ಗಂಡನ ಶವವನ್ನ ಬಿಸಾಡಿದ ಜಾಗಕ್ಕೆ ನಿಧಿ ಮಕ್ಕಳನ್ನ ಕರ್ಕೊಂಡು ಮತ್ತೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚೋಕೆ ಬಂದಿದ್ಲು. ಬಳಿಕ ತನ್ನ ಪಾಡಿಗೆ ತಾನು ಕೆಲಸವನ್ನ ಮಾಡಿಕೊಂಡು ಮಕ್ಕಳಿಗೆ ಈ ವಿಷಯವನ್ನ ಯಾರಿಗೂ ಹೇಳದಂತೆ ಅವರನ್ನ ಸುಮ್ಮನಾಗಿಸಿದ್ಲು. ಒಂದು ವೇಳೆ ಈ ವಿಚಾರವನ್ನ ಬೇರೆ ಯಾರಿಗಾದ್ರೂ ಹೇಳಿದ್ರೆ ಪೊಲೀಸರು ನಿಮ್ಮನ್ನ ಕೂಡ ಹಿಡ್ಕೋತಾರೆ ಅಂತ ಆ ಮಕ್ಕಳನ್ನ ಹೆದರಿಸಿದ್ಲು. ಇದರಿಂದ ಆ ಮಕ್ಕಳು ಸಹ ವಿಷಯವನ್ನ ಯಾರಿಗೂ ಹೇಳಿರ್ಲಿಲ್ಲ. ಇತ್ತ ನಿಧಿ ಗಂಡ ಕಾಣೆಯಾದ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ನ ಸಹ ಕೊಟ್ಟಿರಲಿಲ್ಲ. ಗಂಡನ ಫೋನ್ ನ ನಿಧಿ ಶವವನ್ನ ಸುಟ್ಟಿದ್ದ ಜಾಗದಲ್ಲೇ ಎಸೆದು ಬಂದಿದ್ಲು. ಹೀಗೆ ಗಂಡನ ಫೋನ್ಗೆ ಪದೇ ಪದೇ ಕಾಲ್ ಮಾಡ್ತಾ ರಿಸೀವ್ ಆಗದಿದ್ದಾಗ ಮೆಸೇಜ್ ಮಾಡ್ತಿದ್ಲು. ಆದಷ್ಟು ಬೇಗ ಮನೆಗೆ ಬನ್ನಿ, ಮನೆಯಲ್ಲಿ ನನಗೆ ಒಬ್ಳೆ ಇರೋಕೆ ಭಯವಾಗ್ತಿದೆ ಅಂತ ಗಂಡನ ಫೋನ್ಗೆ ಮೆಸೇಜ್ ಮಾಡ್ತಿದ್ಲು. ಒಂದು ವೇಳೆ ಪೊಲೀಸರು ತನ್ನನ್ನ ಈ ಕೇಸಲ್ಲಿ ಹಿಡ್ಕೊಂಡ್ರೆ ಈ ಮೆಸೇಜ್ಗಳನ್ನ ತೋರಿಸಿ ಬಚಾವಾಗಬಹುದು ಅನ್ನೋದು ನಿಧಿ ಪ್ಲಾನ್ ಆಗಿತ್ತು. ಪೊಲೀಸರಿಗೆ ಈ ವಿಷಯ ಗೊತ್ತಾಗ್ಲಿಲ್ಲ ಅಂದ್ರೆ ತನ್ನವರೆಗೂ ಬರೋದಿಲ್ಲ ಅಂತ ನಿಧಿ ಭಾವಿಸಿದ್ಲು. ಅಲ್ಲದೆ ಪೊಲೀಸರು ತನ್ನನ್ನ ಹಿಡಿಯೋದಿಲ್ಲ ಅಂತಾನು ನಿಧಿ ಅನ್ಕೊಂಡಿದ್ಲು. ಆದ್ರೆ ಪೊಲೀಸರು ಈ ಕೇಸಲ್ಲಿ ಒಂದು ಟೆಕ್ನಿಕಲ್ ಎವಿಡೆನ್ಸ್ ನ ಕಲೆಕ್ಟ್ ಮಾಡಿದ್ರು. ಗಂಡನನ್ನ ಕೊಲೆ ಮಾಡಿದ್ದ ಬಳಿಕ ನಿಧಿ ಶವವನ್ನ ಸಾಗಿಸುವಾಗ ಶಾಂತಾನು ಫೋನ್ ಜೊತೆಗೆ ಇವಳ ಫೋನ್ ನ ಸಹ ತಗೊಂಡು ಹೋಗಿದ್ಲು. ಆಗ ಆ 2 ಫೋನ್ಗಳು ಒಂದೇ ಸಲ ಟ್ರಾವೆಲ್ ಆಗಿರೋದು ನೆಟ್ವರ್ಕ್ ಮೂಲಕ ಗೊತ್ತಾಗಿತ್ತು. ಸಿಗ್ನಲ್ ಟ್ರ್ಯಾಕಿಂಗ್ ಮೂಲಕ ಪರಿಶೀಲಿಸಿದಾಗ ಗಂಡನ ಶವವನ್ನ ಎಸೆದಿದ್ದ ನಿಧಿ ಗಂಡನ ಫೋನ್ ಕಾಡಲ್ಲಿ ಬಿಸಾಡಿ ತನ್ನ ಫೋನ್ ತಗೊಂಡು ವಾಪಸ್ ಬಂದಿದ್ಲು. ಹೀಗೆ ಹೋಗುವಾಗ ಗಂಡ ಹೆಂಡತಿ ಫೋನ್ ಒಂದೇ ಕಡೆ ಇದ್ರೆ ಬರುವಾಗ ಮಾತ್ರ ಇವಳ ಫೋನ್ ಮಾತ್ರ ವಾಪಸ್ ಟ್ರಾವೆಲ್ ಆಗಿರೋದನ್ನ ಪೊಲೀಸರು ಪತ್ತೆ ಹಚ್ಚಿದ್ರು. ಇದರಿಂದ ಇವಳೇ ಕೊಲೆ ಮಾಡಿದಾಳೆ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಜೊತೆಗೆ ಹಲವು ಸಿಸಿಟಿವಿ ಫುಟೇಜ್ ನ ಚೆಕ್ ಮಾಡಿದಾಗ ಇವಳೇ ಕೊಲೆ ಮಾಡಿರೋದು ಅಂತ ಗೊತ್ತಾಗಿತ್ತು. ಆಗ ಪೊಲೀಸರು ಇವಳನ್ನ ತೀವ್ರವಾಗಿ ವಿಚಾರಣೆ ನಡೆಸುತ್ತಿದ್ದಂತೆ ತಾನೇ ಕೊಲೆ ಮಾಡಿದ್ದಾಗಿ ನಿಧಿ ಪೊಲೀಸರ ಮುಂದೆ ತನ್ನ ತಪ್ಪನ್ನ ಒಪ್ಕೊಂಡಿದ್ಲು. ನನ್ನ ಗಂಡನ ಟಾರ್ಚರ್ ತಡೆಯೋಕೆ ಆಗದೆ ನಾನು ಅವನನ್ನ ಕೊಲೆ ಮಾಡಿದೆ ಅಂತ ನಿಧಿ ತನ್ನ ತಪ್ಪನ್ನ ಒಪ್ಕೊಂಡಿದ್ಲು. ಕೊನೆಗೆ ಪೊಲೀಸರು ನಿಧಿಯನ್ನ ಜೈಲಿಗೆ ಕಳಿಸಿ ಮಕ್ಕಳಿಗೆ ಬೇಲ್ ಕೊಡಿಸಿದ್ರು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.